ಸೊ ನಮಸ್ಕಾರ ಕನ್ನಡಿಗರು. ಇವಾಗ ನಾನು ಉತ್ತರ ಕನ್ನಡ ಜಿಲ್ಲೆಯ ಮುನ್ನೂರು ತಾಲೂಕಿನ ಮೈನಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತ ಶಿಲುವಿನ ಗ್ರಾಮದಲ್ಲಿದ್ದೇನೆ. ಸೊ ಇಲ್ಲಿ ಏನಾಯ್ತಂದ್ರೆ ಎರಡು ಬಸ್ಗಳ ನಡುವೆ ನಡೆದಂಥ ಭೀಕರ ಅಪಘಾತದಲ್ಲಿ ಡ್ರೈವರ್ ಹಾಗೂ ಕಂಡಕ್ಟರ್ನ ಎರಡು ಕಾಲುಗಳು ಹಾಗೂ ಸುಮಾರಷ್ಟು ಪ್ಯಾಸೆಂಜರ್ಗಳು ಮೆಡಿಕಲ್ ಚಿಕಿತ್ಸೆಯನ್ನು ಪಡ್ಕೊಳ್ತಿದ್ದಾರೆ. ಸೊ ಯಲ್ಲಾಪುರದಲ್ಲಿ ಆಂಬುಲೆನ್ಸ್ ಬಂದಿದೆ. ಸೊ ಮುಂಗೋಡಿಂದ ಆಂಬುಲೆನ್ಸ್ ಬರಲಿಕ್ಕೆ ಸ್ವಲ್ಪ ತಡವಾಯಿತು. ಯಲ್ಲಾಪುರ ಮತ್ತು ಮುಂಗೋಡಿ ಏನೇ ರೋಡ್ ಇದೆಯಲ್ಲ, ಇವಾಗ ಎಲ್ಲ ಬ್ರಿಡ್ಜ್ಗಳನ್ನು ಮಾಡಿದ್ದಾರೆ. ಸೊ ಈ ಬ್ರಿಡ್ಜ್ ಏನಿದೆ ತುಂಬಾ ನ್ಯಾರೋ ಇದೆ. ಸೊ ಈ ಬ್ರಿಡ್ಜನ್ನು ಕೂಡ ಅಗಲೀಕರಣ ಮಾಡಬೇಕಂತ ತಮಗೆಲ್ಲ ಹೇಳಿ ಇಷ್ಟಪಡ್ತೇನೆ. ಅದರ ಜೊತೆ ಇಲ್ಲಿ ಟೊಂಗೆಗಳಿದ್ದಾವೆ, ಮರಗಳ ಟೊಂಗೆಗಳು ಎಲ್ಲ ಇದ್ದಾವೆ. ಅದು ರಸ್ತೆಗೆ ಹಾಸಿದಂತೆ ಆಗ್ತಾ ಇದೆ. ಈ ಹಾಸಿದಂಥ ಟೊಂಗೆಗಳನ್ನು ಕಡಿತ ಮಾಡಬೇಕು. ಈ ಕಡಿದಾಗ ಮಾತ್ರ ಇಲ್ಲಿ ಎಲ್ಲ ಮುಂದ್ಗಡೆ ಬರುವಂಥ ವೆಹಿಕಲ್ಗಳು ಕಣ್ಣಿಗೆ ಕಾಣಲಿಕ್ಕೆ ಸ್ವಲ್ಪ ಅದೃಷ್ಟವಾಗುತ್ತೆ. ಯಾಕಂದರೆ ಇಲ್ಲಿ ಟೊಂಗೆಗಳನ್ನ ಕಡಿದ್ರೆ ಈ ರೀತಿಯಲ್ಲಿ ಒಳ್ಳೆಯದಾಗತ್ತೆ ಎಲ್ಲ ಗಾಡಿಗಳಿಗೆ. ಅದೇ ರೀತಿ ಬಸ್ ಡ್ರೈವರ್ಸ್ಗಳಿಗೆ ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ, ಬಸ್ ಡ್ರೈವರ್ಗಳು ತಮ್ಮ ವೇಗವನ್ನು ಮಿತಿಯಲ್ಲಿ ಇಟ್ಕೋಬೇಕು. ಅದರ ಜೊತೆ ಮೊದಲು ಒಂದ್ಸಲ ಹೇಳಿದ್ದೆ, ಸೊ ಯಾರು ಕೂಡ ಕೇಳಿಲ್ಲ. ಇಸ್ಲಿಕ್ಕೆ ಹೋಗಿ ಇವಾಗ ಎರಡು ಬಸ್ನ ಮಧ್ಯದಲ್ಲಿ ಇವಾಗ ಡಿಕ್ಕಿಯಾಗಿ ಅದ ನಂತರ ಇಲ್ಲಿ ಡ್ರೈವರ್ಗೆ ಬೆಂಗಳೂರು ಟು ಯಲ್ಲಾಪುರ ಬಸ್ ಡ್ರೈವರ್ ಇದ್ದಾರೆ, ಅವರಿಗೆ ಅತಿಯಾದ ಗಂಭೀರ ಗಾಯಗಳಿದ್ದಾವೆ. ಅದೇ ರೀತಿ ಡ್ರೈವರ್ ಸೀಟ್ ಮತ್ತು ಡ್ರೈವರ್ನ ಮುಂದ್ಗಡೆ ಏನಿರ್ತದಲ್ಲ ಅದೆಲ್ಲ ಕೂಡ ಚಪ್ಪಟಿಯಾಗಿ ಹೋಗಿಬಿಟ್ಟಿದೆ. ಸೊ ಇವಾಗ ಮತ್ತೆ ಕಂಡಕ್ಟರ್ನ ಕಾಲುಗಳು ಕೂಡ ಹೊರತಾಗಿದೆ, ಮತ್ತು ಮೇ ಬಿ ಕಟ್ ಕೂಡ ಆಗಿರ್ಬೋದು, ಒಳಗಿಂದ ಒಳಗೆ ಹೇಳ್ಬೋದು. ಈ ಥರ ಮಾಹಿತಿ ಸಿಗ್ತಾ ಇದ್ದಾವೆ. ಸೊ ನಾವು ಕೂಡ ಇವಾಗ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಆದರೆ ನಾವು ಸುಮಾರಷ್ಟು ಜನರಿಗೆ ನಾವು ಕೂಡ ತೆಗೆದಿದ್ದೇವೆ. ಸೊ ಡ್ರೈವರ್ಸ್ನ ಹಾಗೂ ತೆಕ್ಕೊಂಡು ಸ್ಟ್ರೆಚರ್ ಮೂಲಕ ಆ್ಯಂಬುಲೆನ್ಸ್ನಲ್ಲಿ ಹಾಕಿದ್ದೇವೆ. ಸೊ ಇದರಲ್ಲಿ ಏನಾಗಿದೆ ಅಂದರೆ, ಮುಂಗೋಡಿಂದ ಆಂಬುಲೆನ್ಸ್ ಬರಲಿಕ್ಕೆ ತುಂಬ ವೇಳೆ ಆಯಿತು. ಸೊ ಈ ಆಂಬುಲೆನ್ಸ್ ಬರಲಿಕ್ಕೆ ಯಾಕೆ ತುಂಬ ಸಮಯ ತೆಗೆದುಕೊಂಡಿತ್ತು ಅಂತ ಇವಾಗ ನಮಗೆ ಮುಂಗೋಡು ತಾಲೂಕು ಆಸ್ಪತ್ರೆಯಿಂದ ಮಾಹಿತಿಗಳು ಸಿಗಬೇಕಾಗಿದೆ. ಯಾಕಂದರೆ ಇಂಥ ಕ್ಷಣಗಳು ಯಾವಾಗಾದರೂ ಒಮ್ಮೆ ನಡೀತವೆ, ರೇರ್ ಆಗಿ ನಡೀತವೆ. ಆ ಸಮಯದಲ್ಲಿ ಆ್ಯಂಬುಲೆನ್ಸ್ಗಳು ಸರಿಯಾದ ಸಮಯದಲ್ಲಿ ಬಂದಿಲ್ಲ ಅಂದರೆ ಇಲ್ಲಿ ಆದಂಥ ಗಂಭೀರ ಗಾಯವನ್ನು ಆದಂಥ ಜನರಿಗೆ ಆಸ್ಪತ್ರೆಗೆ ತಲುಪಲು ತುಂಬ ಸಮಯ ತಗೋತಾ ಮತ್ತು ಜೀವನ ಉಳಿಸ್ಲಿಕ್ಕೆ ಕೂಡ ತುಂಬ ಸಮಯ ವ್ಯರ್ಥ ಆಗುತ್ತೆ. ಅದಕ್ಕೋಸ್ಕರ ಯಾಕೆ ಲೇಟಾಗಿ ಬಂತಂತ ಮುನ್ನಗೋಡು ತಾಲೂಕು ಆಸ್ಪತ್ರೆ ತಿಳಿಸ್ಬೇಕು. ಆ ಆಂಬುಲೆನ್ಸ್ ಇಲ್ಲಾಗಿತ್ತಂದರೆ ಅಲ್ಲಿ ಬೇರೆ ಆಂಬುಲೆನ್ಸ್ ಇಲ್ಲಾಗಿತ್ತಾ ಕಳಿಸ್ಬೋದಿತ್ತಲ್ಲ. ಸೊ ಎಂತಕ್ಕೆ ಮಾಡಿಲ್ಲ ಅಂತ ನಮಗೆ ಈ ಉತ್ತರ ಬೇಕಂತ ತಮಗೆಲ್ಲ ಇಷ್ಟಪಡ್ತೇನೆ. ಇಲ್ಲಿ ನೋಡ್ಬೋದು ಬಸ್ನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಬಸ್ಸಿನ ಪರಿಸ್ಥಿತಿ ಬಿಡ್ರಿ, ಆದರೆ ಪ್ಯಾಸೆಂಜರ್ ಮತ್ತು ಡ್ರೈವರ್ನ ಪರಿಸ್ಥಿತಿ ನೋಡಿದರೆ ಇದೇ ನೋಡಿ. ಇದು ಇನ್ನೊಂದು ಬಸ್ಸು. ಈ ಎರಡು ಬಸ್ಗಳ ನಡುವೆ ನಡೆದಂಥ ಭೀಕರ ಅಪಘಾತದಲ್ಲಿ ಸುಮಾರು ಜನರಿಗೆ ಗಾಯ ಕೂಡ ಆಗಿದೆ. ಸೊ ಈ ರೀತಿ ಆಗಬಾರ್ದಂದ್ರೆ ನಾನು ಹೇಳಿದ ಇಂಟ್ರಕ್ಷನ್ ಮೊದಲು ಕೂಡ ಇಲ್ಲಿ ಅನಾಹುತ ಸಂಭವಿಸಿತ್ತು. ಆದರೆ ಕೂಡ ಯಾರು ಕೂಡ ಊಹೆಗೆ ತಗೊಂಬಂದು ಬ್ರಿಡ್ಜನ್ನು ಸರಿ ಮಾಡೋದಿರಲಿ, ಬ್ರಿಡ್ಜ್ನ ಅಗಲೀಕರಣ ಮಾಡೋದಿರಲಿ, ಅಥವಾ ಸ್ಪೀಡ್ ಬ್ರೇಕರ್ ಆಗೋದಿರಲಿ, ಅಥವಾ ಸ್ಪೀಡ್ ಲಿಮಿಟನ್ನು ಹಾಕೋದಿರಲಿ, ಅಥವಾ ಭೂತ ಕನ್ನಡಿ ಹಾಕೋದಿರಲಿ, ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಳ್ಳಿಲ್ಲ. ಆಯಾ ಇಲಾಖೆಗಳು ಹಾಗೂ PWD ಡಿಪಾರ್ಟ್ಮೆಂಟ್ ಕೂಡ ಇದರಲ್ಲಿ ಗಮನವನ್ನು ವಹಿಸಬೇಕು. ಅದರ ಜೊತೆ ಇಲ್ಲಿ